ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ವಕೀಲ್ ಸಾಬ್ ಲಾಯರ್ ಜಗದೀಶ್ ಅವರ ಸಂದರ್ಶನದಿಂದ ನನ್ನ ಯಶಸ್ ಟಾಕೀಸ್ನ ಶುರು ಮಾಡಿದೆ. ಒಳ್ಳೆ ರೀತಿಯಲ್ಲಿ ಟೇಕ್ ಆಫ್ ಆಯಿತು. ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೀತಿ, ಬೆಂಬಲದಿಂದ ಯಶಸ್ ಟಾಕೀಸ್ ಈಗಷ್ಟೇ ಅಂಬೈಗಾಲಿಟ್ಟು ಶುರು ಮಾಡಿದೆ. ಅದೇ ಟೈಮಿಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಯಾವುದೋ ಒಂದು ಕೇಸಲ್ಲಿ ಲಾಯರ್ ಜಗದೀಶ್ ಅವರು ಒಂದಲ್ಲ ಎರಡಲ್ಲ ಭರ್ತಿ 3.5 ತಿಂಗಳ ಕಾಲ ಅವರು ಜೈಲು ವಾಸ ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂತು. ಆಗ ನನಗೆ ಪರ್ಸನಲಿ ಒಂದು ಭಯ, ಒಂದು ಆತಂಕ, ಏನಾಗುತ್ತೋ ಏನೋ. 14 ದಿನ ಜೈಲು ವಾಸ ಅಂತ ಹೇಳಿದರೆ, ಬಹುಶಃ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಮುಗಿಸ್ಕೊಂಡು ಆದಷ್ಟು ಬೇಗ ಬರ್ತಾರೆ ಅಂತ ಅವ್ರ ಫ್ಯಾಮಿಲಿ ಜೊತೆಗೆ ನಾನು ವೆಯ್ಟ್ ಮಾಡಿದ್ದುಂಟು. ಬಟ್ 14 ದಿನ ಅಲ್ಲ ರೀ, ಬರೋಬ್ಬರಿ 3.5 ತಿಂಗಳ ಕಾಲ ಅವರು ಜೈಲು ವಾಸ ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂತು. ಏನಾಯ್ತು ಅವತ್ತಿನ ದಿನ? ಬರ್ತಿ 3.5 ತಿಂಗಳ ಕಾಲ ಅವರ ಕಾರಾಗೃಹವಾಸ ಹೇಗಿತ್ತು, ಏನೆಲ್ಲ ಮಿಸ್ ಮಾಡ್ಕೊಂಡ್ರು, ಕುಟುಂಬವನ್ನ ಎಷ್ಟು ಮಿಸ್ ಮಾಡ್ಕೊಂಡ್ರು. ಈ ಕ್ಷಣ ಜಗದೀಶ್ ಸರ್ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ. ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಸೂಪರ್ ಚೆನ್ನಾಗಿದ್ದೀನಿ. ಜನಗಳ ಪ್ರೀತಿ, ಆಮೇಲೆ ಒಂದು ಪಾಸಿಟಿವ್ನೆಸ್. ಎಸ್, ಎಲ್ಲೋದ್ರು ಅಕಸ್ಮಾತ್ ಮಳೆಗಾಡಲಿದ್ರು ನಾಳೆ ದಿವಸ ನೀರು ಸಿಗುತ್ತಪ್ಪ ಅನ್ನೋ ಒಂದು ಆಸೆನಲ್ಲಿ ಈ ಒಂದು ಕಳೆದ ಮೂರು ತಿಂಗಳು 3 months ಪ್ಲಸ್ ಟೆಸ್ಟಿಂಗ್ ಟೈಮ್ ಅಂಡ್ ಕಾರಾಗೃಹ, FIR, ಒಂದು ಫಾಲ್ಸ್ FIR, ಇಲ್ಲ ಸಲ್ಲದ ಅಲಿಗೇಷನ್ಸ್ ಎಲ್ಲಾವುದು ನೋಡ್ಕೊಂಡು ಐ ಥಿಂಕ್ ಐ ಆಮ್ ಬ್ಯಾಕ್ ನೌ. ಓಕೆ, ತುಂಬಾ ಕಷ್ಟ ಸರ್. ನನಗಂತೂ ಪರ್ಸನಲಿ ಕಷ್ಟ ಆಯ್ತು. ನಿಮ್ ಕುಟುಂಬದ ಜೊತೆ ಸಂಪರ್ಕ ಮಾಡುವಂತ ಪ್ರಯತ್ನ ಪಟ್ಟೆ, ಮನೆ ಹತ್ರ ಬಂದೆ. ಏನಾಯ್ತು ಆಕ್ಚುಲಿ ಫ್ಯಾಮಿಲಿನ ಮಾತಾಡಿಸ್ಬೇಕು ಅನ್ನೋ ತರದ್ದು ಯೋಚನೆ ಮಾಡಿದ್ದುಂಟು. ಬಟ್ ಮನೆ ಹತ್ರ ಬಂದಾಗ ಯಾರು ಇರ್ಲಿಲ್ಲ. ಫ್ಯಾಮಿಲಿಗೆ ಎಷ್ಟು ಕಷ್ಟ ಆಯ್ತು ಸರ್? ನೀವು 3.5 ತಿಂಗಳ ಕಾಲ ಜೈಲು ವಾಸ ಇದ್ದಿತ್ತು. ಡೆಫಿನೆಟ್ಲಿ ಯಾವುದೇ ಫ್ಯಾಮಿಲಿ ಆಗಿರ್ಬೋದು, ಮನೆಯವರು ಏನಾದ್ರು ಕಷ್ಟದಲ್ಲಿದ್ದಾಗ ಅಥವಾ ಈ ತರ ಆತಂಕಗಳಾದಾಗ, ಇವನ್ ಮೈ ವೈಫ್ ಈಸ್ ಆಲ್ಸೋ ಲಾಯರ್, ನಾನು ಲಾಯರು, ಮಗನೂ ಲಾ ಹೋಗ್ತಾ ಇದ್ದಾನೆ. ಬಟ್ ಸ್ಟಿಲ್ ಆ ಆತಂಕ, ಬೇಜಾರು ಇದ್ದೇ ಇರ್ತದೆ. ಏನೋ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೊರಟಾಗ ನಮ್ಗೆ ಯಾರಿಗೂ ಬ್ಯಾಕ್ ಗ್ರೌಂಡ್ ಇಲ್ಲ. ಹಂಗಾಗಿ ಹೇಳ್ಬೇಕು, ನಮ್ಮಪ್ಪ ಯಾರು ಅಡ್ವೊಕೇಟ್ ಅಲ್ಲ, ನಮ್ಮಪ್ಪ ಯಾರು ರಾಜಕಾರಣಿ ಅಲ್ಲ. ಏನೋ ಈ ಪಕ್ಷಗಳನ್ನ ನೋಡಿ ಉಸಿರುಗೊಳ್ಳಿ ರಾಜಕಾರಣಿಗಳು ಹೇಳಿಕೊಡುವಂತ ಭರವಸೆಗಳನ್ನ ಜನಗಳಿಗೆ ನೋಡಿ ನಮಗೂ ಸಾಕಾಗಿ ಬೇರೆಯವ್ರ ಮೇಲೆ ಎಷ್ಟಪ್ಪ ನಾವು ಭರವಸೆ ಇಟ್ಟು ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಓಟ್ ಹಾಕಿದ್ರು ಅವರು ಕೂಡ ಅದನ್ನೇ ಮಾಡ್ತಾನೆ. ಮುಂಚೆ ಹಿಂದೆ ಅವನು 40 ಅಂದ್ರೆ ಇವನು 15 16 ಮಾಡ್ಕೊಂಡಿರ್ತಾನೆ. ಈ ಆ ಮಟ್ಟಕ್ಕೆ ಬಂದಾಗ ಜನಗಳ ಭರವಸೆ ಹೊರಟೋಗ್ಬಿಟ್ಟಿದೆ. ಸೊ ಹಾಗಾಗಿ ನಾವೇ ಒಂದು ಪ್ರಯತ್ನ ಮಾಡೋಣ ಬಿಗ್ ಬಾಸ್ ಇಂದ ಬಂದ್ಮೇಲೆ ಅಂತ. ಬಿಗ್ ಬಾಸ್ ಇಂದ ಬಂದ್ಮೇಲೆ ನಮಗೆ ಬೆಂಗಳೂರಲ್ಲಿ ದೊಡ್ಡದಾಗಿ ಕಾಣಿಸಿದ್ದು ಡ್ರಗ್ ಮಾಫಿಯಾ. ಹುಡುಗರು ಬೀದಿಗಳಲ್ಲಿ ಗಾಂಜಾಗಳನ್ನ ಮಾರ್ತಾರೆ. ಅದು ಪೊಲೀಸರು ಭಯ ಇಲ್ಲದೆ ಅದನ್ನ ಕನ್ಸ್ಯೂಮ್ ಆಗ್ತಾ ಇದೆ. ಆಮೇಲೆ ಅದರ ಇಂಪ್ಯಾಕ್ಟ್ ಅಂಡ್ ರಿಯಾಕ್ಷನ್ಸ್ ಬೇಸಿಕ್ಲಿ ಸಮಾಜ ಮೇಲೆ ಹೇಗಿದೆ ಅಂತಂದ್ರೆ, ನೀವು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ಡೇಟಾಬೇಸ್ ತೆಗೆದು ನೋಡಿದ್ರೆ 4ನೇ ತಿಂಗಳು ನಡೀತಾ ಇದೆ, 120 ದಿವಸ ಹೆಚ್ಚು ಕಮ್ಮಿ 130ಕ್ಕೂ ಹೆಚ್ಚು 120ಕ್ಕೂ ಹೆಚ್ಚು ರೇಪ್ ಕೇಸಸ್ ಬೆಂಗಳೂರಲ್ಲಿ FIR ಆಗಿದೆ. ಮೋರ್ ದನ್ 7 ಗ್ಯಾಂಗ್ ರೇಪ್ಸ್ ಆಗಿದೆ ಅಂತ ಡೇಟಾಬೇಸ್ ಹೇಳುತ್ತೆ. ಸೊ ಈ ತರ ಒಂದು ಡ್ರಗ್ ಮಾಫಿಯಾ ಬೆಂಗಳೂರನ್ನ, ಮುಂಚೆ ನಾವೆಲ್ಲ ಗಾರ್ಡನ್ ಸಿಟಿ ಅಂತ ಇದೆ, ಇವತ್ತು ಡ್ರಗ್ ಕ್ಯಾಪಿಟಲ್ ಆಗಿ ಕೂತಿದೆ. ಮುಂದೆ ನಮ್ಮ ಭವಿಷ್ಯ, ನಮ್ಮ ಭವಿಷ್ಯ ಹಂಗೆ, ನಮ್ಮ ಮಕ್ಕಳ ಭವಿಷ್ಯ ಹಂಗೆ. ಆಮೇಲೆ ಇದನ್ನು ತಡಿಬೇಕಾದಂತ ಪೊಲೀಸರೇ ಅದರಲ್ಲಿ ಐ ಥಿಂಕ್ ಇನ್ವಾಲ್ವ್ಮೆಂಟ್ ಆಗಿ ಒಂದಷ್ಟು ಹಣ ಬರುತ್ತೆ ತಿಂಗಳಿಗೆ ಪೊಲೀಸರಿಗೆ. ಒಂದಷ್ಟು 500 ಕೋಟಿನ 1000 ಕೋಟಿನ ಬೆಂಗಳೂರಲ್ಲಿ ಒಂದು 4-5 ಕೋಟಿ ಪ್ರತಿ ತಿಂಗಳು. ನಮ್ಗಿರೋ ಮಾಹಿತಿ ಬೇಕಾದ್ರೆ 4-5 ಕೋಟಿ ಡ್ರಗ್ ಬೆಂಗಳೂರಲ್ಲಿ ಡಂಪ್ ಆಗುತ್ತೆ, ಇಲ್ಲಿಗೆಲ್ಲ ಟ್ರೇಡ್ ಆಗುತ್ತೆ. ಪೊಲೀಸರು ಕಣ್ಣು ಮುಚ್ಕೊಂಡು ಅದನ್ನ ಮಾಡಕ್ ಬಿಡ್ತಾರೆ. ಪೊಲೀಸರು ಒಂದಷ್ಟು ಕಾಸು ಬರ್ತದೆ. ಇದನ್ನು ಧ್ವನಿ ಮಾಡಿದಕ್ಕೆ ಅಲ್ಲಿ ಯಾವುದೋ ಒಂದು ಪ್ರೈವೇಟ್ ಫಂಕ್ಷನ್ ಅಲ್ಲಿ ನಮ್ಮದೇ ಪ್ರಾಪರ್ಟಿ ಹತ್ರ ಒಂದಷ್ಟು ಡ್ರಗ್ ಅಡಿಕ್ಟ್ಗಳು, ಒಂದಷ್ಟು ಜನ ನಮ್ಮ ವಿರೋಧಿಗಳು, ಅಂದ್ರೆ ನಮ್ಮ ಏರಿಯಾದವ್ರು ಯಾರು ಅಲ್ಲ, ಎಲ್ಲ ಹೊರಗಡೆ ಕರ್ಕೊಂಬೋದು ನಮ್ಮ ಮೇಲೆ ಗಲಾಟೆ ಮಾಡಿಸಿ ನನ್ನ ಮೇಲೆ ನಾವು 4 ಜನ, ಅವ್ರು 400 ಜನ ಇದ್ರು. ನಾನ್ ಕಂಪ್ಲೇಂಟ್ ಕೊಟ್ರೆ ನನ್ನ ಕಂಪ್ಲೇಂಟ್ ಅನ್ನ ಡಮ್ಮಿ ಮಾಡಿ ಅವ್ರ ಕಂಪ್ಲೇಂಟ್ ಅನ್ನ ಬೇಡದ ಶಿಕ್ಷಣಗಳನ್ನ ಹಾಕಿ ಐ ಥಿಂಕ್ ದೇ ಟ್ರೈಡ್ ದ ಲೆವೆಲ್ ಬೆಸ್ಟ್. ಒಂದು ಚಕ್ರವ್ಯೂಹನ ರಚನೆ ಮಾಡಿದ್ರು. ಏನೋ ಮೇಲೊಬ್ಬ ಇದ್ದಾನೆ ಸರ್. ಅವತ್ತು ಆಕ್ಚುಲಿ ಏನೇನಾಯ್ತು ಅಂತ ನೀವು ನಿಮ್ ಲೈವ್ ಅಲ್ಲೂ ಕೂಡ ವಿವರಿಸಿದ್ರಿ, ಈಗಲೂ ಕೂಡ ನನಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರಿ. ಬಟ್ ಅವತ್ ನಿಮ್ ಮಗನೂ ಇದ್ದ. ನಿಮ್ಗೆ ಈ ಕೇಸು ಅಥವಾ ಕೋರ್ಟು ಸ್ಟೇಷನ್ಗೆ ಹೋಗೋದು ದೊಡ್ಡದಲ್ಲ. ಸಮಾಜಕ್ಕೆ ಧ್ವನಿ ಆಗಿದ್ರಿ, ಅನೇಕ ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಿದಿರಿ. ನೀವೇನೋ ಹೋಗ್ತೀರಾ. ಬಟ್ ಆರ್ಯ ನಿಮ್ ಜೊತೆ ಎಷ್ಟು ಕಷ್ಟ ಆಯ್ತು ಸರ್ ಆ ಸನ್ನಿವೇಶ? ಡೆಫಿನೆಟ್ಲಿ ಮೇಡಮ್. ಈಗ ನಾವು ಹೋಗದೆ, ಈಗ ನಮ್ಮಂತವ್ರು ಹೋದ್ರೇನೆ ಸಮಾಜ ಸತ್ತೋಗಿದೆ. 3.5 ತಿಂಗಳಲ್ಲಿ ಬಿಡಪ್ಪ ನಮ್ಗೆ ಯಾಕೆ, ಯಾರೋ ಒಬ್ರು ಮಾಡ್ಕೊಂಡ್ರೆ ಯಾರು ಕೂಡ ಧ್ವನಿ ಮಾಡಿದ್ದಾರೆ ಯಾರು ಇಲ್ಲ. ಇವತ್ತಿಲ್ಲಿ ನಾನು ಹೊರಗಡೆ ನಾನು ನೋಡಿದ್ನಲ್ಲ, ಒಬ್ಬ ಡೆಪ್ಯೂಟಿ CM ಚಿತ್ರೋದ್ಯಮಕ್ಕೆ ಏನೋ ಫಂಕ್ಷನ್ ಬಂದಿಲ್ಲ ಅಂದ್ರೆ ನಟ್ಟು ಟೈಟ್ ಮಾಡೋದು ಗೊತ್ತು ಅಂತ ಒಂಥರ ಈ ಧಮ್ಕಿ ಹಾಕೋ ಲೆವೆಲ್ ಅಲ್ಲಿ ರಾಜಕಾರಣಿಗಳು 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಬಂದಾಗ ಅದೇ ಕೈ ಮುಕ್ಕೊಂಡು ಹೋಗಿ ಅದೇ
ಚಿತ್ರೋದ್ಯಮ ಅವ್ರನ್ನ ಕೈಕಾಲು ಹಿಡ್ಕೊಂಡ್ಬಂದು ಎಲೆಕ್ಷನ್ ವೋಟ್ ಹಾಕ್ಸ್ಕೊಂಡು ಕೇಳುವಂತ ರಾಜಕಾರಣಿಗಳು ಇನ್ಕ್ಲೂಡಿಂಗ್ ಡೆಪ್ಯೂಟಿ ಸಿಎಂ ಯಾವ್ದೋ ಫಂಕ್ಷನ್ಗೆ ಇವ್ರೇನೋ ಯಾವ್ದೋ ಮೇಕೆ ತಡ್ಕೋದ್ ಬಂದಿಲ್ಲ ಅದಕ್ಕೆ ಒಂಥರ ಧಮ್ಕಿ ರೀತಿಯಲ್ಲಿ ನಟ್ಟು ಬೋಲ್ಟ್ ಟೈಪ್ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಇವತ್ತು ಸಮಾಜ ಇದೆ. ಅಂದ್ರೆ ಯಾರು ಟ್ಯಾಕ್ಸ್ ಕಟ್ತಾರೆ, ಯಾರು ವೋಟ್ ಹಾಕಿ ನಿಮಗೆ ಪವರ್ ಕೊಡ್ತಾರೆ, ಅವ್ರಿಗೆ ನಟ್ಟು ಬೋಲ್ಟ್ ಟೈಪ್ ಮಾಡುವಂತ ಪರಿಸ್ಥಿತಿಗೆ ರಾಜಕಾರಣಿಗಳು ಬಂದಿದ್ದಾರೆ. ಒಬ್ರು ಕೂಡ ನನ್ನ ತಿಳಿದ ಮಟ್ಟಿಗೆ ಅದನ್ನ ಪ್ರಶ್ನೆ ಮಾಡೋದಿಲ್ಲ, ಗೊತ್ತಿಲ್ಲ. ಇಲ್ಲ, ನೀವು ಆಕ್ಚುಲಿ ಜೈಲ್ ಒಳಗಡೆ ಇದ್ರೂ ಕೂಡ ಹೊರಗಡೆ ಏನೇನ್ ಆಗಿದೆ ಅನ್ನೋದು ಎಲ್ಲಾದ್ರೂ ಅಪ್ಡೇಟ್ ತಿಳ್ಕೊಂಡಿದ್ದೀರಲ್ಲ ಸರ್. ಆಕ್ಚುಲಿ ನೀವು ಜೈಲಲ್ಲಿ ಇದ್ದಾಗ ಆ ಪ್ರಸ್ತಾಪ ಆಗಿದ್ದು ಚಿತ್ರರಂಗದವರ ಅಂದ್ರೆ ನನಗೆ ಗೊತ್ತಿದೆ ಎಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ. ನನಗೆ ನಟ್ಟು ಬೋಲ್ಟ್ ಅಲ್ಲ ಈಗ ನಟ್ಟು ಬೋಲ್ಟ್ ಅಲ್ಲ ರೀ, ಈಗ ವೋಟ್ ಹಾಕಿ ಪವರ್ ಕೊಡೋ ಒಂದು ಸಮಾಜವನ್ನೇ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅನ್ನೋ ಪದಗಳನ್ನ ಐ ಥಿಂಕ್ ಆ ಪದಗಳು ಬರಬಾರ್ದಾಗಿತ್ತು. ಅದು ಡಿ ಕೆ ಶಿವಕುಮಾರನ ಬಾಯಲ್ಲಿ ಬರಬಾರ್ದಾಗಿತ್ತು. ಮೋಸ್ಟ್ಲಿ 25 ವರ್ಷ ರಾಜಕೀಯ ಅಂತಾರೆ, 25-30 ವರ್ಷ ರಾಜಕೀಯ ಇರ್ಬೋದು, ಬಟ್ ಏನ್ ಪ್ರಯೋಜನ ಬಂತು? ಒಂದು ಸಮುದಾಯವನ್ನ, ಒಂದು ಕನ್ನಡ ಚಿತ್ರೋದ್ಯಮವನ್ನ ಆ ರೀತಿ ಹೇಳಿದ್ರೆ ದೊಡ್ಡ ಸ್ಟಾರ್ಸ್ ಇದಾರೆ. ಯಶ್ 1500 ಕೋಟಿ 2000 ಕೋಟಿ ಇವ್ರು ಡಿಕ್ಲೇರ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಫಿಲಮ್ ಅನ್ನ ಮಾಡಿದಾನೆ ಯಶ್. ಅಲ್ಲ, ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಯಶ್ ಅಂತಂದ್ರೆ ಇಡೀ ಇಂಡಿಯಾಗೆ ಗೊತ್ತು, ಸುದೀಪ್ ಅಂದ್ರೆ ಇಡೀ ಇಂಡಿಯಾಗೆ ಗೊತ್ತು. ಇನ್ಫ್ಯಾಕ್ಟ್ ದರ್ಶನ್ ಆಲ್ಸೋ, ಏನೇ ವಿಚಾರಗಳಿರ್ಬೋದು, ಇವನ್ ದರ್ಶನ್ ಆಲ್ಸೋ ಫೇಮಸ್ ಆಕ್ಟರ್. ಇಂತಿಂತ ವ್ಯಕ್ತಿಗಳಿರುವಂತ ಜಾಗದಲ್ಲಿ ನಟು ಬೋಲ್ಟು ಅಂತ ಒಬ್ರು ಮಾತಾಡ್ತಾರೆ. ಇನ್ನೊಬ್ರು ಸಿಎಂ ಬೆಳಗಾಂ ಯಾವ್ದೋ ಒಂದು ಭಾಷಣ ಮಾಡಕ್ಕೆ ಬೆಳಗಾಮಲ್ಲಿ ಅಧಿವೇಶನ ಪಾರ್ಟಿ ವರ್ಕರ್ನ ಕರೆದು ಒಬ್ಬ ಅಡಿಷನಲ್ SP ಗೆ ಕೈ ಮಾಡ್ತಾರೆ. ಇಂತೆಲ್ಲ ನೋಡ್ತಾ ಇದ್ದಾನೆ. ದಿಸ್ ಇಸ್ ವಾಟ್ ವಿ ಸೋ. ಸೊ ನಮ್ಗನ್ನಿಸ್ತು ಇವ್ರು ಯಾರು ಅಂದಾಗ ಯಾರೂ ಕೂಡ ನಮ್ಮವರಲ್ಲ, ಬರೀ ಅಧಿಕಾರಕ್ಕೆ ನಾವು ಕಟ್ಟೋ ತೆರಿಗೆನ ಹೆಗ್ಗಣಗಳ ತರ ತಿನ್ನಕ್ಕೆ ಈ ಉಸಿರು ಬಳಿ ರಾಜಕಾರಣಿಗಳು ಅಂತ ನನಗನ್ಸಿತ್ತು. ಬಟ್ ಐ ಸೋ ಒಂದ್ ಮೊಮೆಂಟ್ ಎಲ್ಲ ಅನಿಸ್ತು, ಏನಕ್ಕೆ ಇವೆಲ್ಲ ಬೇಕು, ಯಾರೋ ಮಾಡ್ಕೊಂಡು ಹೋಗ್ಲಿ ಅಂತ. ಹೊರಗಡೆ ಬಂದು ಸಮಾಜವನ್ನು ನೋಡಿದ್ರೆ ನಮ್ಗೆ ಅಯ್ಯೋ ಅನ್ಸುತ್ತೆ. ನನ್ನ ಮೋಸ್ಟ್ಲಿ ಆತರ ಯೋಚನೆ ಮಾಡೋದು ಸ್ವಾರ್ಥಿ ಆಗ್ಬಿಡ್ತೀವಿ ಅಂತೇಳಿ. ಇದು ಆಗ್ಲಿ ಪರವಾಗಿಲ್ಲ, ಅವ್ರಿಗೇನು ಆನಂದ ಆಗಿರ್ಬೇಕು ನಮ್ಮನ್ನ ಹಾಕಿ. ಹಾಗಾಗಿ